ಈ ವರ್ಷ ಏನು ಮಾರ್ಚ್ 17ಕ್ಕೆ ಏನು ಸಿಗುತ್ತೆ ಅಂತ ನೋಡೋದಾದರೆ ಜಾಕಿ ದೊಡ್ಡ ಮನೆ ಅಭಿಮಾನಿಗಳಿಗೆ ಮಾರ್ಚ್ ತಿಂಗಳು ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳಬೇಕು. ಸಾಕಷ್ಟು ವರ್ಷಗಳ ಹಿಂದೆ ನೋಡಿದಂತಹ ಶಿವಣ್ಣನ ಡ್ಯಾನ್ಸ್ ಜೋವಿಯಲ್ ಆ್ಯಕ್ಟಿಂಗನ್ನು ಈ ಸಿನಿಮಾದಲ್ಲಿ ನೋಡಬಹುದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಮಾರ್ಚ್ ಬರ್ತಾ ಇದೆ. ಮಾರ್ಚ್ ತಿಂಗಳು ಬಹಳಷ್ಟು ವಿಶೇಷತೆಗಳಿಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕ್ಷಿ ಆಗೋದಕ್ಕೆ ಕಾಯ್ತಾ ಇದೆ. ಅಭಿಮಾನಿಗಳು, ಅದರಲ್ಲೂ ದೊಡ್ಡ ಮನೆ ಅಭಿಮಾನಿಗಳಿಗೆ ಮಾರ್ಚ್ ತಿಂಗಳು ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ ದೊಡ್ಡ ಮನೆ ಕಡೆಯಿಂದ ಸಿನಿಮಾಗಳ ಅಪ್ಡೇಟ್, ಸಿನಿಮಾಗಳ ಟ್ರೇಲರ್, ಸಿನಿಮಾದ ಹಾಡು, ಸಿನಿಮಾ ಎಲ್ಲ ರಿಲೀಸ್ ಆಗ್ತಾ ಇದೆ. ಅಂದರೆ ಯಾರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯ ಅಭಿಮಾನಿಗಳಿದ್ದಾರೋ ಅವರಿಗೆಲ್ಲ ಈ ತಿಂಗಳು ಹಬ್ಬ ಅಂತಲೇ ಹೇಳಬೇಕು. ಮೊದಲನೇದಾಗಿ ಮಾರ್ಚ್ 2ನೇ ತಾರೀಕು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಉತ್ತರಾಧಿಕಾರಿ ಅಂತಲೇ ಅವರ ಫ್ಯಾನ್ಗಳೆಲ್ಲರೂ ಹೇಳ್ತಾ ಇರುವಂತಹ ಯುವರಾಜ್ ಕುಮಾರ್ ಅಭಿನಯದ ಯುವ ಚಿತ್ರದ ಮೊದಲ ಹಾಡು ಬಿಡುಗಡೆ ಆಗುತ್ತೆ. ಅದು ಕೂಡ ಚಾಮರಾಜನಗರದಲ್ಲಿ, ಅದು ಅಭಿಮಾನಿಗಳ ಸಮ್ಮುಖದಲ್ಲಿ. ಚಾಮರಾಜನಗರನೇ ಯಾಕೆ ಅಂತೆಲ್ಲ ಕೇಳ್ಬೋದು. ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಚಾಮರಾಜನಗರ ರಾಜ್ಕುಮಾರ್ ಅವರ ಹುಟ್ಟೂರು. ಅದೇ ಜಿಲ್ಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೂ ಚಾಮರಾಜನಗರಕ್ಕೂ ಅವಿನಾಭಾವ ನಂಟು. ಅಲ್ಲಿನ ಅಭಿಮಾನಿಗಳು ಕೂಡ ದೊಡ್ಡ ಮನೆ ಅಂತಂದರೆ ಅಷ್ಟೇ ರೆಸ್ಪೆಕ್ಟಿಂದ, ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ಅದೇ ಕಾರಣಕ್ಕೋಸ್ಕರ ಚಾಮರಾಜನಗರದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಯುವ ಚಿತ್ರದ ಮೊದಲನೇ ಹಾಡನ್ನು ಬಿಡುಗಡೆ ಮಾಡಬೇಕು ಅಂತ ಚಿತ್ರತಂಡ ತೀರ್ಮಾನ ಮಾಡಿದೆ. ಸೊ 2ನೇ ತಾರೀಕು ಮೊದಲ ಬಾರಿಗೆ ಯುವ ಅವರನ್ನು ಒಂದು ಚಿತ್ರದ ಬಿಡುಗಡೆ ಆಗ್ತಾ ಇರುವ ಚಿತ್ರದ ಹಾಡಿನಲ್ಲಿ ನಾವು ಕಣ್ತುಂಬ್ಕೋಬೋದು. ಇದು ಕೂಡ ದೊಡ್ಡ ಮನೆ ಅಭಿಮಾನಿಗಳಿಗೆ ಒಂದು ಖುಷಿಯಾದ ಸುದ್ದಿ. ಇದಾದ ನಂತರ 8ನೇ ತಾರೀಕು, ಮಾರ್ಚ್ 8ನೇ ತಾರೀಕು ದೊಡ್ಡ ಮನೆ ಕಿಂಗ್, ದೊಡ್ಡ ಮನೆ ಯುವರಾಜ, ಸಾಕಷ್ಟು ಹೆಸರುಗಳಿಂದ ಕರೀತಾರೆ, ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಕರಟಕ ದಮನಕ ಸಿನಿಮಾ ಕೂಡ ಮಾರ್ಚ್ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ಸಾಕಷ್ಟು ವಿಚಾರಗಳಿಗೆ ಕರಟಕ ದಮನಕ ಚಿತ್ರ ಈಗಾಗಲೇ ಸೌಂಡ್ ಮಾಡ್ತಾ ಇದೆ. ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆಗೆ ಪ್ರಭುದೇವ, ನಿಶ್ವಿಕಾ ನಾಯ್ಡು, ಪ್ರಿಯಾ ಆನಂದ್ ಈ ತರಹದ ತಾರಾಬಳಗ, ದೊಡ್ಡ ತಾರಾಬಳಗ ಚಿತ್ರದಲ್ಲಿ ಇರೋದು. ಅದರ ಜೊತೆಗೆ ಈ ಚಿತ್ರಕ್ಕೆ ಯೋಗರಾಜ್ ಭಟ್, ವಿಕಟಕವಿ ಅಂತ ಏನು ಕರಿತೀವಿ, ಯೋಗರಾಜ್ ಭಟ್ ಅವರ ನಿರ್ದೇಶನ ಇದೆ. ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಭುದೇವ ಅವ್ರ ಜೊತೆಗೆ ಒಂದು ಕಾಂಬಿನೇಷನ್ನಲ್ಲೂ ಕೂಡ ಶಿವಣ್ಣ ಅವರು ಮೊದಲ ಬಾರಿಗೆ ಅಭಿನಯಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ರಿಲೀಸ್ ಆಗಿರುವ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ತಗೊಳ್ಳೋದ್ರ ಮೂಲಕ ಜನರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳಬೇಕು. ಅದರಲ್ಲೂ ಶಿವಣ್ಣ ಪ್ರಭುದೇವ ಕಾಂಬಿನೇಷನ್ನ ಕರಟಕ ದಮನಕ ಟೈಟಲ್ ಟ್ರ್ಯಾಕ್ ಸೂಪರ್ ಆಗಿದೆ, ತುಂಬ ಮೀನಿಂಗ್ಫುಲ್ ಆಗಿದೆ. ಅದಾದ ಮೇಲೆ ರಿಲೀಸ್ ಆದಂತಹ ಡಿಗಡಿಗರಿ ಸಾಂಗ್ನಲ್ಲಿ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಅವರ ಅಲ್ಟಿಮೇಟ್ ಫಾಸ್ಟ್ ಮೂವಿಂಗ್ ಸ್ಟೆಪ್ಸ್ ಇರುವಂತಹ ಸಾಂಗು, ಅದು ಕೂಡ ನೋಡೋದಕ್ಕೆ ಕೇಳೋದಕ್ಕೆ ಸಖತ್ತಾಗಿದೆ. ಅದಾದಮೇಲೆ ರಿಲೀಸ್ ಆದಂತಹ ಮೀಟದೇನೆ ವೀಣೆಯೊಂದು ಟೊಯ್ ಅನ್ನಬಹುದೇ, ಅಂದರೆ ಶಿವರಾಜ್ ಕುಮಾರ್ ಅವರು ಪ್ರಿಯಾ ಆನಂದ್ ಅವರ ಕಾಂಬಿನೇಷನ್ನ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಶಿವಣ್ಣನ ಈ ಥರ ಒಂದು ಕ್ಯಾರೆಕ್ಟರ್ನಲ್ಲಿ, ಈ ಥರ ಒಂದು ಜೋವಿಯಲ್ ಕ್ಯಾರೆಕ್ಟರ್ನಲ್ಲಿ, ಫನ್ನಿ ಕ್ಯಾರೆಕ್ಟರ್ನಲ್ಲಿ ನೋಡಿ ತುಂಬ ದಿನ ಆಗಿತ್ತು. ಅದರ ಜೊತೆಗೆ ಶಿವಣ್ಣ ಇಷ್ಟೊಂದು ಫಾಸ್ಟ್ ಮೂವಿಂಗ್ ಸ್ಟೆಪ್ಸ್ ಇರುವಂತಹ ಡ್ಯಾನ್ಸ್ಗಳನ್ನು ಈ ಹಿಂದೆ, ಅಂದರೆ ತುಂಬ ವರ್ಷಗಳ ಹಿಂದೆ ಮಾಡಿದರು. ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ಆ ಡ್ಯಾನ್ಸ್ಗೆ ಸ್ವಲ್ಪ ಬ್ರೇಕ್ ಹಾಕಿದರು. ಎಲ್ಲ ಕೂಡ ಗ್ರೇ ಶೇಡೆಡ್ ಸಿನಿಮಾಗಳು, ಸೀರಿಯಸ್ ಸಿನಿಮಾಗಳು, ಆ್ಯಕ್ಷನ್ ಇರುವಂತಹ ಸಿನಿಮಾಗಳು ಮಾತ್ರ ಬರ್ತಾಯಿತ್ತು. ಆದರೆ ಈ ಸಿನಿಮಾದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ನೋಡಿದಂತಹ ಶಿವಣ್ಣನ ಡ್ಯಾನ್ಸ್ ಜೋವಿಯಲ್ ಆ್ಯಕ್ಟಿಂಗನ್ನು ಈ ಸಿನಿಮಾದಲ್ಲಿ ನೋಡಬಹುದು ಅನ್ನೋದಕ್ಕೆ ಈಗ ಆಲ್ರೆಡಿ ರಿಲೀಸ್ ಆಗಿರುವ ಒಂದಷ್ಟು ಲುಕ್ಗಳು, ಒಂದಷ್ಟು ಸಾಂಗ್ಗಳೇ ಕಾರಣ. ಇದೇ ಕಾರಣಕ್ಕೋಸ್ಕರ ಈ ಎಲ್ಲ ವಿಶೇಷತೆಗಳು ಇರುವ ಕಾರಣಕ್ಕೆ ಕರಟಕ ದಮನಕ ಚಿತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅಭಿಮಾನಿಗಳು ಮಾರ್ಚ್ 8ನೇ ತಾರೀಕು ಈ ಚಿತ್ರವನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅದಾದ ನಂತರ ಮಾರ್ಚ್ 17
ಕನ್ನಡಿಗರ ಪಾಲಿಗೆ ಕನ್ನಡಿಗರು ಅದರಲ್ಲೂ ದೊಡ್ಡ ಮನೆ ಅಭಿಮಾನಿಗಳು ಯಾವತ್ತೂ ಮರೆಯೋದಕ್ಕೆ ಆಗದೇ ಇರುವಂತಹ ದಿನ. ಪ್ರತಿ ವರ್ಷ ಮಾರ್ಚ್ 17ನೇ ತಾರೀಕು ಸದಾಶಿವನಗರದಲ್ಲಿರುವ ಪುನೀತ್ ರಾಜ್ಕುಮಾರ್ ಅವರ ಮನೆ ಮುಂದೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರ್ತಾಯಿದ್ರು, ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾಯಿದ್ರು. ಆದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದ ನಂತರ ಮಾರ್ಚ್ 17ಕ್ಕೆ ಅವರ ಸಮಾಧಿ ಬಳಿಗೆ ಸಾಕಷ್ಟು ಜನರು ವಿಸಿಟ್ ಮಾಡ್ತಾರೆ. ಅಂದರೆ ಕೌಂಟ್ಲೆಸ್ ಪೀಪಲ್ ವಿಸಿಟ್ ಮಾಡ್ತಾರೆ. ಅಪ್ಪು ಅವರ ಸಮಾಧಿಗೆ ಕೈ ಮುಗಿದು ಅವರ ದರ್ಶನವನ್ನು ತಗೊಂಡು ಅವ್ರನ್ನ ನೆನಪಿಸ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷ ಒಂದು ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಿನಿಮಾದ ಅಪ್ಡೇಟ್ ಸಿಗ್ತಾ ಇತ್ತು, ಅಥವಾ ಪೋಸ್ಟರ್ ರಿಲೀಸ್ ಆಗ್ತಾಯಿತ್ತು, ಸಾಂಗ್ ರಿಲೀಸ್ ಆಗ್ತಾಯಿತ್ತು, ಅಥವಾ ಸಿನಿಮಾನೇ ರಿಲೀಸ್ ಆಗ್ತಾಯಿತ್ತು. ಈ ಥರ ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಲುವಾಗಿ ಸಾಕಷ್ಟು ವಿಶೇಷತೆಗಳು ಪ್ರತಿ ವರ್ಷ ವೇಟ್ ಮಾಡ್ತಾಯಿದ್ರು ಅಭಿಮಾನಿಗಳು, ಆ ವಿಶೇಷತೆಗಳನ್ನು ಕೇಳೋದಕ್ಕೆ, ಕಣ್ ತುಂಬಿಕೊಳ್ಳೋದಕ್ಕೆ. ಆದರೆ ಈ ವರ್ಷ ಏನು ಮಾರ್ಚ್ 17ಕ್ಕೆ ಏನು ಸಿಗುತ್ತೆ ಅಂತ ನೋಡೋದಾದರೆ, ಜಾಕಿ ಏನು ಕರ್ನಾಟಕದಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದ್ದಂತಹ ದುನಿಯಾ ಸೂರಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ನ ಬ್ಲಾಕ್ ಬಸ್ಟರ್ ಚಿತ್ರ ಜಾಕಿಯನ್ನು ಇದೇ ಮಾರ್ಚ್ 17ನೇ ತಾರೀಕು 4Kನಲ್ಲಿ ರೆಡಿ ಮಾಡಿ ರಿಲೀಸ್ ಮಾಡೋದಕ್ಕೆ ತಯಾರಾಗ್ತಾ ಇದೆ ಚಿತ್ರತಂಡ. ಸೊ ಯಾರೆಲ್ಲ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ನೋಡೋದಕ್ಕೆ, ಅವರ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ಬರ್ತಾರೆ, ಆ ಎಲ್ಲ ಅಭಿಮಾನಿಗಳು 4Kಯಲ್ಲಿ ಜಾಕಿ ಚಿತ್ರವನ್ನು ಕಣ್ತುಂಬಿಕೊಳ್ಳೋದು ಖಚಿತ. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದು ಕೂಡ ಒಂದು ಸಿಹಿ ಸುದ್ದಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ, ಅಂದರೆ ದೊಡ್ಡ ಮನೆ ಫ್ಯಾಮಿಲಿಯ ಅಭಿಮಾನಿಗಳಿಗೆ. ಇದು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲೂ, ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ ಜಾಕಿ 4Kನಲ್ಲಿ. ಈಗ ಆಲ್ರೆಡಿ ಜಾಕಿ ಎಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ನೋಡಿದ್ದೀರಾ. ಜಾಕಿಯಲ್ಲಿರುವಂತಹ ಸಾಂಗ್ಗಳಾಗಿರ್ಬೋದು, ಅಪ್ಪು ಸರ್ ಸ್ಟೆಪ್ಸ್ಗಳಾಗಿರ್ಬೋದು, ಫೈಟ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಿರ್ಬೋದು, ಅಪ್ಪು ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಕಾಮಿಡಿ ಒಂದು ದೃಶ್ಯಗಳಾಗಿರ್ಬೋದು, ಎಲ್ಲ ಕೂಡ ಜನರ ಮನಸ್ಸನ್ನು ಗೆಲ್ಲುವ ಮೂಲಕ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈಗ ಅದೇ ಸಿನಿಮಾ ರಿಲೀಸ್ ಆಗ್ತಿದೆ ಅಪ್ಪು ಅವರ ಬರ್ತ್ಡೇ ಪ್ರಯುಕ್ತ, ಅದು 4Kನಲ್ಲಿ. ಇದಾದ ನಂತರ 28ನೇ ತಾರೀಕಿಗೆ, ಅಂದರೆ ಮಾರ್ಚ್ 28ನೇ ತಾರೀಕಿಗೆ ಯುವ ಚಿತ್ರ ತೆರೆಗೆ ಬರೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದೆ. ಅಂದರೆ ಮಾರ್ಚ್ 17ನೇ ತಾರೀಕು ಎಲ್ಲ ಏನು ಸ್ಪೆಷಲ್ ಇವೆಂಟ್ಗಳು ಇದೆ, ಅಪ್ಪು ಸರ್ ಬರ್ತ್ಡೇ ಇರ್ಬೋದು, ಅದರ ಜೊತೆಗೆ ಜಾಕಿ ಸಿನಿಮಾ ರಿಲೀಸ್ ಇರ್ಬೋದು, ಈ ದಿನದಂದು ಅಪ್ಪು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಗ್ಯಾದರ್ ಆಗಿರುವ ಕಾರಣ ಯುವ ಚಿತ್ರದ ಪ್ರೀ ರಿಲೀಸಿಂಗ್ ಈವೆಂಟನ್ನು ಇದೇ ಮಾರ್ಚ್ 17ನೇ ತಾರೀಕಿಗೆ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ತಾ ಇದೆಯಂತೆ. ಆದರೆ ಅದಿನ್ನೂ ಫೈನಲ್ ಆಗಿಲ್ಲ. ಆದರೆ 28ನೇ ತಾರೀಕು ಯುವ ಚಿತ್ರವನ್ನು ತೆರೆಗೆ ತರಲು ಚಿತ್ರತಂಡ ರೆಡಿ ಆಗ್ತಾ ಇದೆ. ಸಂತೋಷ್ ಆನಂದರಾಮ್ ಹಾಗೂ ಯುವರಾಜ್ ಕುಮಾರ್ ಅವರ ಕಾಂಬಿನೇಷನ್ನಲ್ಲಿ ಮೊದಲ ಚಿತ್ರ. ಯುವ ಅವರು ತೆರೆಗೆ ಅಪ್ಪಳಿಸೋಕೆ ಕಾದು ಕುಳಿತಿರುವಂತಹ ಮೊದಲ ಚಿತ್ರ. ಅದರಲ್ಲೂ ನಾನು ಆಗಲೇ ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವರ ಉತ್ತರಾಧಿಕಾರಿ ಅಂತಾನೆ ಅಪ್ಪು ಅವರ ಅಭಿಮಾನಿಗಳು ಯುವರಾಜ್ ಕುಮಾರ್ ಅವರನ್ನು ನೋಡ್ತಾ ಇರೋದ್ರಿಂದ ಈ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಈ ಚಿತ್ರ ಕೂಡ ಮಾರ್ಚ್ 28ನೇ ತಾರೀಕಿಗೆ ರಿಲೀಸ್ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ಸೊ ಕಂಪ್ಲೀಟ್ ಮಾರ್ಚ್ ದೊಡ್ಡಮನೆ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವಂತಹ ತಿಂಗಳಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.